ಬೆಂಗಳೂರು ಮೆಟ್ರೋದಲ್ಲಿ ಏನಾಗ್ತಾ ಇದೆ, ನಿಗಮದಂತೆ ಕೆಲವೊಂದು ಉಲ್ಲಂಘನೆಯನ್ನು ಮಾಡಲಾಗ್ತಾ ಇದೆ. ಅದನ್ನು ಮಾಡಬೇಡಿ, ಉಲ್ಲಂಘಿಸಿದ್ರೆ ಹುಷಾರ್ ಅಂತ ಹೇಳ್ತಾ ಇದ್ದಾರೆ ಕೆಲವರು ಇದ್ದಾರಲ್ಲ. ಹೀಗಾಗಿ ನಿಯಮಾವಳಿ ಬಂದಿದೆ, ಕೆಲವೊಂದು ನಿಯಮ ಇದೆ. ನೀವೇನಾದರೂ ಉಲ್ಲಂಘನೆ ಮಾಡ್ತೀರಿ ಅಂತಂದ್ರೆ ನಿಮಗೆ ದಂಡ ಕೂಡ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಮೆಟ್ರೋದಲ್ಲಿ ಕೆಲವೊಂದು ರೂಲ್ಸ್ಗಳನ್ನು ಮಾಡಲಾಗಿದೆ, ಅದನ್ನು ಯಾರು ಕೂಡ ಮೀರೋ ಹಾಗಿಲ್ಲ. ಮೀರಿದ್ರೆ ನಿಮಗೆ ದಂಡ ಹಾಕ್ತೀವಿ ಅಂತ BMRCL ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಮ್ಮ ಮೆಟ್ರೋದಲ್ಲಿ ಕೆಲವೊಂದು ನಿಯಮಗಳಿದೆ, ಆ ನಿಯಮವನ್ನು ಯಾರು ಕೂಡ ಉಲ್ಲಂಘನೆ ಮಾಡಬಾರದು. ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಏನು ಬರ್ತದೆ, ಅವರೇನಾದರೂ ನೀವು ಉಲ್ಲಂಘನೆ ಮಾಡಿದ್ರೆ ನಿಮಗೆ ದಂಡ ಬೀಳುತ್ತೆ, ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ ಮೆಟ್ರೋದ ಅಧಿಕಾರಿಗಳು. ಮೆಟ್ರೋದಲ್ಲಿ ಮಿತಿ ಮೀರಿದ ಒಂದು ನಿಯಮ ಏನಿದೆ ಅದು ಉಲ್ಲಂಘನೆ ಆದರೆ ಪ್ರಕರಣ ದಾಖಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಯಮ ಉಲ್ಲಂಘನೆ ಮಾಡುವಂಥ ಒಂದು ಪ್ರಯಾಣಿಕರ ಮೇಲೆ BMRCL ದಂಡಾಸ್ತ್ರವನ್ನು ಹೂಡ್ತಾ ಇದೆ. ಈಗ ಮೆಟ್ರೋದಲ್ಲಿ ಗುಟ್ಕಾ ಸೇವನೆ, ರಿಲೀಸ್ಗಳನ್ನು ಮಾಡೋದು, ಅಸಭ್ಯ ವರ್ತನೆಯನ್ನು ಮಾಡೋದು, ಈ ರೀತಿಯಾದಂತಹ ಒಂದು ಪ್ರಕರಣಗಳು ಜಾಸ್ತಿ ಆಗ್ತವೆ, ಏರಿಕೆ ಆಗ್ತಾ ಇದೆ. 20 ದಿನಗಳಲ್ಲಿ ಮೆಟ್ರೋದಲ್ಲಿ 7,500 ಪ್ರಕರಣಗಳು ದಾಖಲಾಗಿದೆ ಅಂತ ಈ ರೀತಿಯಾಗಿರುವಂಥದ್ದು. ಹೀಗಾಗಿ 6,520 ಮಂದಿಯ ವಿರುದ್ಧ ಅಧಿಕ ಶಬ್ದ ಉಂಟು ಮಾಡುವಿಕೆ ಒಂದು ಪ್ರಕರಣ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. 20 ದಿನಗಳಲ್ಲಿ 268 ಪ್ರಯಾಣಿಕರು ಮೆಟ್ರೋದಲ್ಲಿ ತಿಂಡಿಯನ್ನು ತಿಂದು ಲಾಕ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಸಿಕ್ಕಿದ್ದಾರೆ. ಹೇಳ್ತಾರೆ ಮೆಟ್ರೋದಲ್ಲಿ ಕುಡಿಯೋದು ಮತ್ತು ತಿನ್ನೋದು ಸೇವನೆ ಅಂದರೆ ಊಟ ತಿಂಡಿ ಮಾಡೋದು, ಬೇರೆ ಏನೋ ಜ್ಯೂಸ್ ಡ್ರಿಂಕ್ಸ್ ಆ ಥರ ಮಾಡೋದು ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಆದರೂ ಕೆಲವರು ಹಾಗೆ ಮಾಡಿದ್ದಾರೆ, ಏನಾಗುತ್ತೆ ಬಿಡು ಅಂತ. ಅಂಥವ್ರ ಮೇಲೆ ಈಗ ಕೇಸ್ ಕೂಡ ದಾಖಲಾಗಿದೆ. 641 ಪ್ರಯಾಣಿಕರು ತಂಬಾಕು ಸೇವಿಸಿದ್ದಾರೆ, ಅವರಿಗೆ ದಂಡವನ್ನು ಕೂಡ ಹಾಕಲಾಗಿದೆ. ತಂಬಾಕು, ಗುಟ್ಕಾ ಈ ಥರದ್ದು ಎಲ್ಲ ತಗೊಂಡು ಹೋಗ್ಬಾರ್ದಲ್ಲಿ ಚೆಕ್ ಮಾಡಿ ಕಳಿಸ್ತಾರೆ. ಆದರೆ ಅವ್ರು ಹೆಂಗೋ ತೊಗೊಂಡು ಹೋಗಿರ್ತಾರಲ್ಲ, ಹಾಕ್ಕೊಂಡಿರ್ತಾರೆ. ಅದು CCTVಯಲ್ಲಿ ಸರಿಯಾಗಿರುತ್ತೆ ಅಂತವ್ರು ನೋಡಿ ಕೇಸ್ ಕೂಡ ಹಾಕಿದ್ದಾರೆ, ಫೈನ್ ಕೂಡ ಹಾಕಿದ್ದಾರೆ. ಮೆಟ್ರೋದಲ್ಲಿ ಸಂಚಾರ ಮಾಡುವ ಒಂದು ಪ್ರಯಾಣಿಕರಿಗೆ ಹಲವಾರು ಷರತ್ತುಗಳನ್ನು ವಿಧಿಸಲಾಗಿದೆ. ಆದರೆ ಇತ್ತೀಚೆಗೆ ಮೆಟ್ರೋದಲ್ಲಿ ನಿಯಮ ಉಲ್ಲಂಘನೆ ಮಾಡ್ತಿರುವಂಥ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸಾರ್ವಜನಿಕರು ಕೂಡ ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಇಲ್ಲ. ಹೀಗಾಗಿ ನಿಯಮ ಉಲ್ಲಂಘಿಸಿದವರ ಒಂದು ವಿರುದ್ಧ ಪ್ರಯಾಣಿಕರ ಮೇಲೆ ಮೆಟ್ರೋ ಈ ರೀತಿಯಾಗಿ ಸಮರವನ್ನು ಸಾರ್ತಾ ಇದೆ. ಇನ್ನು ಮುಂದೆ ಯಾರು ಕೂಡ ಮೆಟ್ರೋದಲ್ಲಿ ಈ ರೀತಿಯಾಗಿ ಮಾಡಬಾರ್ದು, ದೊಡ್ಡ ಮಟ್ಟದ ದಂಡವನ್ನು ಹಾಕ್ತೀವಿ, ಶಿಕ್ಷೆ ಕೂಡ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗುಟ್ಕಾ ಸೇವನೆ ಅಥವಾ ತಿಂಡಿಯನ್ನು ತಿನ್ನುವಂಥದ್ದು, ರೀಲ್ಸ್ಗಳನ್ನು ಮಾಡುವಂಥದ್ದು, ಹುಚ್ಚುಚ್ಚು ರೀತಿಯಾಗಿ ವಿಡಿಯೋಗಳನ್ನು ಮಾಡುವಂಥದ್ದು, ಈ ರೀತಿಯಾದಂತಹ ಯಾವುದೇ ಒಂದು ಕೆಲಸಗಳನ್ನು ಮಾಡೋ ಹಾಗಿಲ್ಲ. ಈ ನಿಯಮಗಳನ್ನು ನೀವೇನಾದರೂ ಮೀರಿದ್ರೆ ನಿಮಗೆ ದೊಡ್ಡ ಮಟ್ಟದ ದಂಡವನ್ನು ಹಾಕ್ತೀವಿ ಅಂತ BMRCL ಹೇಳ್ತಾ ಇದೆ. ಬೆಂಗಳೂರು ನಮ್ಮ ಮೆಟ್ರೋದ ಒಂದು ಅಧಿಕಾರಿಗಳು ಈ ರೀತಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮೆಟ್ರೋದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BMRCL ಅಧಿಕಾರಿಗಳು ತೆಗೆದುಕೊಂಡಂತಹ ಒಂದು ನಿರ್ಧಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.